ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಜಾತಕ ದೋಷಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಜೊತೆಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡೋಕೋಸ್ಕರ ನಮ್ಮ ಜೊತೆ ಇದ್ದಾರೆ ರೇಣುಕರಾಧ್ಯ ಗುರುಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ ಗುರುಜಿ. ಇವತ್ತಿನ ದಿವಸ ವಿಶೇಷವಾಗಿ ಚಿತ್ತಾ ನಕ್ಷತ್ರದ ಒಂದು ಭಾವ. ಬೆಳಿಗ್ಗೆ 9 ಗಂಟೆ 5 ನಿಮಿಷದವರೆಗೆ ಚಿತ್ತಾ ನಕ್ಷತ್ರವಿರ್ತಕ್ಕಂಥದ್ದು. ತದನಂತರವಾಗಿ ಸ್ವಾತಿ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ಏನಿಲ್ಲ ಫಲಾಫಲವನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿ ವಾಹನ ಖರೀದಿಗೆ ಪ್ರೇರೇಪಣೆ ಲಭಿಸ್ತಕ್ಕಂಥ ಒಂದು ಸಾಧ್ಯತೆಗಳು, ಮಕ್ಕಳ ನಡವಳಿಕೆಗಳು, ದುರಭ್ಯಾಸಗಳು ಆತಂಕವನ್ನು ಸೃಷ್ಟಿ ಮಾಡತಕ್ಕಂಥದ್ದು, ಹಣಕಾಸಿನ ವಿಷಯಗಳು ನಿದ್ರಾ ಭಂಗವನ್ನು ಮಾಡಿಸಿಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ದೂರ ಪ್ರಯಾಣ ಮತ್ತು ತಂದೆಯಿಂದ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳನ್ನು ಇವತ್ತಿನ ದಿವಸ ಈ ಮೇಷರಾಶಿ ನೋಡುವಂಥದ್ದು. ಓಂ ಶ್ರೀ ಗುರುಸಿದ್ಧಲಿಂಗೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ ಅನಿರೀಕ್ಷಿತವಾಗಿ ದೂರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಿಂದ ಬಂಧು ಬಾಂಧವರಿಂದ ಅನುಕೂಲದ ಒಂದು ಸ್ಥಿತಿಗತಿಗಳು, ಸ್ಥಿರಾಸ್ತಿ ಮತ್ತು ವಾಹನದ ಲಾಭವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ಸ್ವಲ್ಪ ಸಹೋದರರಿಂದ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂಥದ್ದನ್ನು ವೃಷಭ ರಾಶಿ ನೋಡುವಂಥದ್ದು. ಕಡಲೆಕಾಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ ಆರ್ಥಿಕ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು, ಸ್ನೇಹಿತರಲ್ಲಿ ಮತ್ತು ದಾಂಪತ್ಯದಲ್ಲಿ ಉದ್ಯೋಗ ಸ್ಥಳದಲ್ಲಿ ಸಂಶಯಗಳು ಬರ್ತಕ್ಕಂಥ ವಾತಾವರಣ, ಬಂಧು ಬಾಂಧವರಿಂದ ನೆರೆಹೊರೆಯವರಿಂದ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಸ್ವಲ್ಪ ನೋವು ಸಂಕಟವನ್ನು ಅನುಭವಿಸ್ತಕ್ಕಂಥದ್ದು, ಸಂಗಾತಿಯ ನಡವಳಿಕೆಯಿಂದ ಸ್ವಲ್ಪ ಬೇಸರಗೊಳ್ಳತಕ್ಕಂಥ ಸಾಧ್ಯತೆಗಳು, ಉದ್ಯೋಗದಲ್ಲಿ ಪ್ರಗತಿಯನ್ನು ಹೊಂದತಕ್ಕಂಥ ಸಾಧ್ಯತೆಗಳಿದ್ರೂ ಕೂಡ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲದ ಒಂದು ಸ್ಥಿತಿಗತಿಗಳನ್ನು ನೋಡ್ತಕ್ಕಂಥ ಇವತ್ತಿನ ದಿವಸ ಮಿಥುನ ರಾಶಿ ನೋಡುವಂಥದ್ದು. ಕುಲಗುರುಗಳ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಬಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದಂಥ ಲಾಭ ಬರುವಂಥದ್ದು, ದೂರ ಪ್ರದೇಶದಲ್ಲಿ ಉದ್ಯೋಗ ದೊರಕತಕ್ಕಂಥ ಸಾಧ್ಯತೆಗಳು, ಶೀತ ಕಫ ಗ್ಯಾಸ್ಟ್ರಿಕ್ ಸೋಂಕು ಶುಗರ್ ಇವುಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥದ್ದು, ಶತ್ರುಬಾಧೆಗಳಿಂದ ಅಥವಾ ಸಾಲಗಾರರ ಕಾಟದಿಂದ ನಿದ್ರಾಭಂಗ ಮತ್ತು ಆತಂಕವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ತಂದೆಯಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು, ಪ್ರಯಾಣಕ್ಕೋಸ್ಕರವಾಗಿ ಅಧಿಕ ಖರ್ಚುಗಳನ್ನು ಮಾಡತಕ್ಕಂಥದ್ದು, ದೇವತಾ ಕಾರ್ಯಗಳಿಗೆ ಅಧಿಕ ಖರ್ಚುಗಳು ಬರತಕ್ಕಂಥ ಒಂದು ಸಾಧ್ಯತೆಗಳನ್ನು ಇವತ್ತಿನ ದಿವಸ ಈ ಕಟಕ ರಾಶಿ ನೋಡುವಂಥದ್ದು. ಅರಿಶಿಣದ ಬಟ್ಟೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ ಅನಾರೋಗ್ಯ ಸಮಸ್ಯೆಗಳಿಂದ ಗಾಬರಿ ಆತಂಕಗಳಿಂದ ನಿದ್ರಾ ಭಂಗವಾಗ್ತಕ್ಕಂಥದ್ದು, ವಿಕೃತ ಆಸೆಗಳಿಂದ ಮಕ್ಕಳಿಂದ ನಷ್ಟವಾಗ್ತಕ್ಕಂಥ ಸಾಧ್ಯತೆಗಳು, ಆಕಸ್ಮಿಕವಾಗಿ ಮಹಿಳೆಯರೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥದ್ದು, ಆಕಸ್ಮಿಕವಾದ ಧನ ಸಂಪತ್ತು ಅಂತಕ್ಕಂಥದ್ದು ಹರಿದು ಬರತಕ್ಕಂಥದ್ದನ್ನು ಲಾಭದ ಪ್ರಮಾಣ ಹೆಚ್ಚಾಗ್ತಕ್ಕಂಥದ್ದನ್ನು ಸಿಂಹರಾಶಿ ನೋಡುವಂಥದ್ದು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ ಸ್ನೇಹಿತರಿಂದ ಸ್ಥಿರಾಸ್ತಿಯಿಂದ ವಾಹನದಿಂದ ಲಾಭವಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅನುಕೂಲಕರ ವಾತಾವರಣ, ದಾಂಪತ್ಯದಲ್ಲಿನ ಸಂಶಯದ ಹಣಕಾಸಿನ ಅನಿರೀಕ್ಷಿತವಾದಂಥ ಕುಸಿತಗಳು ಹೆಚ್ಚಾಗಿ ಗಾಬರಿಯನ್ನು ಉತ್ಪತ್ತಿ ಮಾಡತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಸ್ವಲ್ಪ ಯಾಕೋ ಸೇವಕರಿಂದ ಕೆಲಸಗಾರರಿಂದ ಸ್ವಲ್ಪ ನೋವು ಮತ್ತು ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನೋವು ಮತ್ತು ಬಾಧೆಯನ್ನು ಮಾನಸಿಕವಾಗಿ ಗಾಬರಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ದೈವನಿಂದನೆ ಅಥವಾ ಗುರುನಿಂದನೆ ಎಷ್ಟು ಪೂಜೆ ಮಾಡಿದ್ರೂ ಸಾಕಾಗೋದಿಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ಅಂತ ಒಂದು ಮನೋಸ್ಥಿತಿಗಳು ಹೆಚ್ಚಾಗಿ ಬರ್ತಕ್ಕಂಥದ್ದನ್ನು ಕನ್ಯಾ ರಾಶಿ ನೋಡುವಂಥದ್ದು. ಶ್ರೀ ಸಾಯಿನಾಥರ ದರ್ಶನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ, ಈಗ ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕು? ನನ್ನ ತಮ್ಮನ ಬಗ್ಗೆ ಮೇಡಮ್. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮ ಶಿವಾಯ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ತುಮಕೂರಿಂದ ಗುರುಜಿ. ಅವ್ರದ್ದು ಜನ್ಮ ದಿನಾಂಕ ಇದೆಯಾ? ಹ್ಞೂ ಗುರುಜಿ, ಸೂರ್ಯನಾರಾಯಣ ಅಂತ. 10/10/1991.
91. ಸಮಯ ಹೇಳ್ತಾಯಿ. ಸಮಯ ಗೊತ್ತಿಲ್ಲ ಗುರುಜಿ. ಏನು ಮಾಡ್ಕೊಂಡಿದ್ದಾರವ? ಡಿಗ್ರಿ ಮುಗಿಸಿದ್ದಾನೆ ಗುರುಜಿ, ಮನೆಯಲ್ಲೇ ಇದ್ದಾನೆ. ಯಾಕೋ ಉದ್ಯೋಗದ ಒಂದು ಪ್ರವೃತ್ತಿಗಳು ಅಂತಕ್ಕಂಥದ್ದು ಆತಂಕವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು, ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗದಲ್ಲೇ ಇರ್ತಕ್ಕಂಥ ಒಂದು ಸ್ಥಿತಿ, ಸ್ವಲ್ಪ ಹೊರಟುತನ, ಏನು ಹೇಳಿದ್ರು ಕೂಡ ತಲೆಗೆ ಹಾಕ್ಕೊಳ್ಳದೇ ಇರತಕ್ಕಂಥ ವಾತಾವರಣಗಳು ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತಾರೆ. ನಿಮ್ಮ ಸ್ವರದ ಆಧಾರದ ಮೇಲೆ ನಿಮ್ಮಲ್ಲಿರ್ತಕ್ಕಂಥ ಆತಂಕ, ಅವರ ಬಗ್ಗೆ ನಿಮ್ಮಲ್ಲಿರ್ತಕ್ಕಂಥ ಆತಂಕ ಇದು ಅಂತ ತೋರಿಸ್ತದೆ. ಹೌದೆಂತಾಯೇ? ಹೌದು ಗುರುಜಿ. ಏನ್ ಮುಂದೆ ಅವನ ಭವಿಷ್ಯ ಆಗಲಿ ತಾಯಿ, ಯೋಚನೆ ಮಾಡೋವಂಥದ್ದು ಬೇಡ. ಪ್ರತಿ ಸೋಮವಾರ ದಿವಸ ಶಿವನ ಆಲಯಕ್ಕೆ ದರ್ಶನವನ್ನು ಕೊಡ್ತಕ್ಕಂಥದ್ದು, ಶಿವನ ಆಲಯಕ್ಕೆ ಬಿಲ್ವ ಪತ್ರೆಯನ್ನು ಈ ಜಾತಕನ ಮುಖಾಂತರವಾಗಿ ಕೊಡ್ತಕ್ಕಂಥದ್ದನ್ನು ಮಾಡಿ, ಅಥವಾ ಸ್ತೋತ್ರವನ್ನು ಮಾಡಿಸೋದಕ್ಕೆ ಕೇಳಿ ಶಿವನಿಗೆ, ಖಂಡಿತವಾಗ್ಲೂ ಕೂಡ ಯಶಸ್ಸು ಸಿಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಕಸ್ತೂರಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ವಸಂತ್ ಕುಮಾರ್ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಹಲೋ. ಓಕೆ ಓಕೆ, ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ ಮಾ, ಏನ್ ಹೆಸರು ಹೇಳಿಮ್ಮ? ವಾಸು ಅಂತ. ಓಕೆ ಮಾ, ಅವರ ಜನ್ಮ ದಿನಾಂಕ ತಿಳಿಸಿ. 17/4/2003. ಓಕೆ ಮಾ, ಹುಟ್ಟಿದ ಸಮಯ? ಬೆಳಗ್ಗೆ 6 ಗಂಟೆ 5:15. ಮಾತಾಡಿ ಗುರುಜಿ. ನಮಃ ಶಿವಾಯ. ನಮಃ ಶಿವಾಯ. ಟಿವಿ ನೋಡ್ಕೊಂಡು ಮಾತಾಡಬೇಡ್ರಿ ತಾಯಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಚಿತ್ತಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಜಾತಕ, ಲಗ್ನಾಂಶವನ್ನು ನೋಡಿದಾಗ ರೇವತಿ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥದ್ದು, ವಿಪರೀತವಾದಂಥ ಹಠ ಮಂಡತನ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಇತ್ತೀಚೆಗೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಉಷ್ಣಬಾಧೆ, ತಲೆನೋವು, ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಡ್ರೈ ಕಾಫ್ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಾ ಇದೆ. ಆರೋಗ್ಯ ಸುಧಾರಿಸಬೇಕು. ವಿದ್ಯಾಭ್ಯಾಸದಲ್ಲಿ ಮಂದತ್ವ ಮತ್ತು ನಿದ್ರೆ ಮತ್ತು ಸೋಮಾರಿತನ ಮತ್ತು ಮರವು ಜಾಸ್ತಿ ಆಗ್ತಾ ಇರ್ತಕ್ಕಂಥ ಒಂದು ಸ್ಥಿತಿ ಎಲ್ಲವೂ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಹಾಗಾಗಿ ವಿದ್ಯಾಭ್ಯಾಸ ಪ್ರಗತಿಗೆ ನಮ್ಮ ಹತ್ರ ಸಿದ್ಧಿತಾಯ್ತ ಸಿಗುತ್ತೆ. ಸರಸ್ವತಿ ಅನುಗ್ರಹಕ್ಕೆ ತರಿಸಿಕೊಂಡು ಧಾರಣೆ ಮಾಡಿಕೊಳ್ಳಿ. ತದನಂತರವಾಗಿ ಆರೋಗ್ಯ ಸುಧಾರಣೆ ಆಗಬೇಕು ಅಂತಂದರೆ ಪ್ರತಿ ಸೋಮವಾರದಿಂದ ಗೋಧೂಳಿ ಸಮಯದಲ್ಲಿ ತುಪ್ಪದ ದೀಪವನ್ನು ಆ ಶಿವಯ್ಯನಿಗೆ ಹಚ್ಚತಕ್ಕಂಥ ಸಮರ್ಪಣೆ ಮಾಡ್ತಕ್ಕಂಥ ಮಾಡಿ, ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮಂಜುಳಾ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಹೇಳಿಮಾ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ ಮಾ, ಮಗನ ಹೆಸರು, ಜನ್ಮ ದಿನಾಂಕ ಹೇಳಿ. ಮಗನ ಹೆಸರು ಲೋಹಿತ್ ಅಂತ. ಜನ್ಮ ದಿನಾಂಕ 27/5/1994. ಹುಟ್ಟಿದ ಸಮಯ ಹೇಳಿಮಾ. ಬೆಳಿಗ್ಗೆ 9:45. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ಗುರುಜಿ, ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ತುಮಕೂರಿಂದ ಗುರುಜಿ. ಏನ್ ಮಾಡ್ಕೊಂಡು? ತುಮಕೂರು ಡಿಸ್ಟಿಕ್ ಗುರುಜಿ ನಮ್ದು. ನಾವು ಬಾಗೋಡದವರು ಗುರುಜಿ. ಆಗಲಿ ತಾಯಿ. ಏನ್ ಮಾಡ್ಕೊಂಡಿದ್ದಾರೆ ಮಗ? ಮಗ ಕಾರ್ ಕೊಡ್ತಿದ್ದೆ ಗುರುಜಿ, ಕಾರ್ ಓಡಿಸ್ಕೊಂಡಿದ್ರು. ಇವಾಗ ಊರಲ್ಲೇ ಬಂದಿದ್ದಾರೆ ಸ್ವಾಮೀಜಿ. ಆಗಲಿ ತಾಯಿ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಮೂಲಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು. ಲಗ್ನಾಂಶವನ್ನು ನೋಡಿದಾಗ ಪುಷ್ಯಮಿ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣೋದಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣ, ವ್ಯಯಾಂಶಿತನಾಗಿರ್ತಕ್ಕಂಥ ಒಂದು ಕುಜನ ಭಾವ ಅಂತಕ್ಕಂಥದ್ದು ತೋರಿಸುತ್ತೆ. ಈ ಜಾತಕಕ್ಕೆ ಸ್ವಲ್ಪ ಲಾಭ ಅನುಕೂಲವಿದೆ ತಾಯಿ, ಯೋಚನೆ ಮಾಡೋವಂಥದ್ದು ಬೇಡ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲದ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ಈ ಜಾತಕಕ್ಕೆ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಆದರೆ ಕರ್ಮ ಅಂತಕ್ಕಂಥದ್ದು ವಿಪರೀತವಾಗಿ ಕಾಡ್ತಾ ಇರ್ತಕ್ಕಂಥ, ಅಂದರೆ ಸರ್ಪದೋಷ ಅಂತಕ್ಕಂಥದ್ದು ಈ ಜಾತಕಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು ಒಂದು. ಎರಡನೆಯದು ಗುರುಚಾಂಡಳ ಯೋಗ ಸ್ಥಿತನಾಗಿರ್ತಕ್ಕಂಥದ್ರಿಂದ ಸ್ವಲ್ಪ ದುಡ್ಡಿನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತಿದ್ದೆ ಈ ಜಾತಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ. ಹಾಗಾಗಿ ಅದೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಳ್ಬೇಕು ಒಂದು. ಎರಡನೇದೇನೆಂದರೆ ಸಂಪಾದನೆ ಆಗ್ತದೆ, ಸಂಪಾದನೆ ಮಾಡ್ತಾರೆ ಇವರು, ಸಂಪಾದನೆ ಮಾಡೋದನ್ನು ಕಳ್ಕೊಳ್ತಾರೆ ಅಂತಕ್ಕಂಥ ಒಂದು ವಾತಾವರಣವಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಇತ್ತೀಚೆಗೆ ಸಂಬಂಧಪಟ್ಟಂತೆ ನೋಡಿದಾಗ ಯಾಕೋ ಆರೋಗ್ಯದ ಪರಿಸ್ಥಿತಿ ತುಂಬ ಗಂಭೀರ ಇಲ್ಲ ಅಂತಂದ್ರೂ ಕೂಡ ಉಷ್ಣ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡ್ತದೆ ಅಂತ ಹೇಳ್ತಿದೆ. ಹೌದೋ ಅಲ್ವಾ ತಾಯಿ? ಹೌದು ಸ್ವಾಮೀಜಿ, ಹೇಳಿದ್ದೆಲ್ಲ ನಿಜ ಸ್ವಾಮೀಜಿ. ಆಗ್ಲಿ ತಾಯಿ, ಏನಾಗ್ಬೇಕು ತಾಯಿ? ಅದಕ್ಕೆ ಪರಿಹಾರ ಸ್ವಾಮೀಜಿ? ಆಗಲಿ, ಒಳ್ಳೇದಾಗುತ್ತೆ ತಾಯಿ, ಯೋಚನೆ ಮಾಡೋಂಥದ್ದು ಬೇಡ. ಪ್ರತಿ ಶುಕ್ರವಾರದ ದಿವಸ ಒಂದು ಕೆಲಸವನ್ನು ಮಾಡಿ, ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ಆ ಪೂಜೆಯನ್ನು ಸಲ್ಲಿಸಿಬಿಟ್ಟು
ಆ ಹೂವನ್ನ ಒಂದು 108 ಹೂವನ್ನ ತೆಗೆದುಕೊಂಡು ಬರಬೇಕು. ಬಿಳಿ ಎಕ್ಕದ ಹೂವನ್ನ ಆ ಪೂಜೆ ಮಾಡಬೇಕು. ಅಂದ್ರೆ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡಬೇಕು. ಆ ಎಕ್ಕದ ಹೂವನ್ನ ತರಬೇಕು, 108 ಎಕ್ಕದ ಹೂವನ್ನ. ಅದನ್ನು ಆರವಾಗಿ ಮಾಡಿಬಿಟ್ಟು ಗಣಪತಿಗೆ ಅರ್ಪಿಸ್ತಕ್ಕಂಥದ್ದನ್ನು ಮಾಡಿ ಒಂದು 48 ಶುಕ್ರವಾರಗಳ ಕಾಲ ಇದನ್ನು ಮಾಡೋದಕ್ಕೆ ಹೇಳಿ. ತದನಂತರವಾಗಿ ಭಗವಂತನ ಅನುಗ್ರಹದಿಂದ ಸದಾ ಕಾಲವೂ ಕೂಡ ಶುಭವಾಗಿರ್ತಾರೆ. ಶುಭವಾಗಲಿ. ಓಕೆ, ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇವತ್ತಿನ ಇನ್ನುಳಿದ 6 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ. ಸ್ವಾತಿ ನಕ್ಷತ್ರ ವಿಶೇಷವಾಗಿ ತುಲಾರಾಶಿನೊಳಗೆ ಸಂಬಂಧಪಟ್ಟಂತೆ ಶುಗರ್, ಅಜೀರ್ಣ, ಮೈಕೈ ನೋವು, ಮೂತ್ರಾಶಯ ದೋಷದಿಂದ ಅನಾರೋಗ್ಯಗಳು ಪೀಡಿಸ್ತಕ್ಕಂಥದ್ದು, ಉದ್ಯೋಗ ನಿಮಿತ್ತ ದೂರ ಪ್ರಯಾಣ ಮಾಡ್ತಕ್ಕಂಥ ಒಂದು ಸನ್ನಿವೇಶ, ನೆರೆಹೊರೆಯವರು ದೂರವಾಗ್ತಕ್ಕಂಥದ್ದು, ಸ್ಥಳ ಬದಲಾವಣೆಯ ಒಂದು ಆಲೋಚನೆಗಳು ಹೆಚ್ಚಾಗಿ ಬರತಕ್ಕಂಥದ್ದು, ಸ್ವಲ್ಪ ತಂದೆಯೊಂದಿಗೆ ನೋವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಭಾವನಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದನ್ನು ತುಲಾರಾಶಿ ನೋಡುವಂಥದ್ದು. ಸೇವಂತಿಗೆ ಹೂವಿನಿಂದ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ ಪಿತ್ರಾರ್ಜಿತ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು, ತಂದೆಯಿಂದ ಲಾಭವಾಗ್ತಕ್ಕಂಥದ್ದು, ಗೌರವಯುತ ಗಣ್ಯ ವ್ಯಕ್ತಿಗಳಿಂದ ಹಿರಿಯರಿಂದ ಪ್ರಶಂಸೆಯನ್ನು ನೋಡ್ತಕ್ಕಂಥ ಒಂದು ಸಾಧ್ಯತೆಗಳು, ಮಕ್ಕಳ ಜೀವನ ಸುಧಾರಿಸ್ತಕ್ಕಂಥದ್ದು, ಸಂತಾನ ದೋಷಗಳಿಗೆ ಮುಕ್ತಿ ದೊರಕೋದಕ್ಕೆ ದಾರಿಯಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಅನಿರೀಕ್ಷಿತವಾದಂಥ ಧನ ಸಂಪತ್ತು ಎಲ್ಲಿ ಬರ್ತದೆ ಗೊತ್ತಿಲ್ಲ, ಅನಿರೀಕ್ಷಿತವಾದಂಥ ಧನ ಸಂಪತ್ತು ಹರಿದು ಬರ್ತಕ್ಕಂಥದ್ದು, ಆದರೆ ಗೊಂದಲಗಳಿಂದ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳನ್ನು ವೃಶ್ಚಿಕ ರಾಶಿ ನೋಡುವಂಥದ್ದು. ಮಕ್ಕಳಿಗೆ ಸಿಹಿ ತಿನಿಸನ್ನು ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ ಉದ್ಯೋಗ ಸ್ಥಳದಲ್ಲಿ ಆಕಸ್ಮಿಕವಾದಂಥ ಅವಘಡಗಳು, ವಾಹನಗಳಿಂದ ಪೆಟ್ಟು ಮತ್ತು ಸ್ಥಿರಾಸ್ತಿ ಸಮಸ್ಯೆಗಳು ಬಗೆಹರಿದಕ್ಕೆ ದಾರಿಯಾಗ್ತಕ್ಕಂಥದ್ದು, ಸದಾ ದೈವ ಚಿಂತನೆಯಲ್ಲಿರ್ತಕ್ಕಂಥ ಒಂದು ಸಾಧ್ಯತೆಗಳು, ಉನ್ನತ ಪದವಿಯ ಅಥವಾ ಉತ್ತಮ ಉದ್ಯೋಗ ಅಥವಾ ಉತ್ತಮವಾದಂಥ ಹೆಸರನ್ನು ಮಾಡಬೇಕು, ಹೆಚ್ಚಿನ ಧನ ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು, ಸ್ವಲ್ಪ ಸಂಗಾತಿಯೊಂದಿಗೆ ಪ್ರೀತಿ ವಿಶ್ವಾಸದ ಅನುರಾಗದಿಂದ ಕೂಡಿದ್ರೂ ಕೂಡ ಅವರಿಂದ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತಕ್ಕಂಥದ್ದನ್ನು ಧನುಸ್ಸು ರಾಶಿ ನೋಡುವಂಥದ್ದು. ಓಂ ಶ್ರೀ ಸಾಯಿನಾಥಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ ಗಂಟಲು ನೋವು, ಉಸಿರಾಟ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಸ್ನೇಹಿತರಿಗೆ ಸಂಗಾತಿಗೆ ಅಧಿಕ ಖರ್ಚುಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು, ಪಾಲುದಾರಿಕೆಯಲ್ಲಿ ನಷ್ಟ, ಆರ್ಥಿಕ ಸಮಸ್ಯೆಗಳು ಬರ್ತಕ್ಕಂಥದ್ದು, ಮಂಗಳ ಕಾರ್ಯಗಳು ಕೂಡಿ ಬರ್ತಕ್ಕಂಥದ್ದು, ಮಂಗಳ ಕಾರ್ಯಗಳಿಗಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಮಕರ ರಾಶಿ ನೋಡಾಗಿರುವಂಥದ್ದು. ಆಲೂಗಡ್ಡೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ ಅನಿರೀಕ್ಷಿತವಾಗಿ ಸಾಲದ ಸಹಾಯ ಮತ್ತು ಧನಾಗಮನವಾಗ್ತಕ್ಕಂಥದ್ದು, ಹಿರಿಯ ಸಹೋದರನಿಂದ ಮಿತ್ರರಿಂದ ಎಡವಟ್ಟುಗಳು ಮತ್ತು ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಮೆಟ್ಟಿಲೇರಬೇಕಾದಂಥ ಒಂದು ಸಂದರ್ಭ ನಿರ್ಮಾಣವಾಗ್ತಕ್ಕಂಥದ್ದು, ಅತಿಯಾದ ಆಹಾರ ಸೇವನೆಯಿಂದ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದನ್ನು ಕುಂಭರಾಶಿ ನೋಡುವಂಥದ್ದು. ಗೋಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ ಉತ್ತಮ ಹೆಸರು, ಮಾನ ಸನ್ಮಾನಗಳು, ಗೌರವಕ್ಕೆ ಪಾತ್ರರಾಗ್ತಕ್ಕಂಥ ಒಂದು ದಿವಸ, ಉದ್ಯೋಗದಲ್ಲಿ ಬಡ್ತಿ ಲಭಿಸ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು, ಉತ್ತಮ ಮಕ್ಕಳಲ್ಲಿ ಉತ್ತಮವಾದಂಥ ದಾರಿಯಲ್ಲಿ ನಡೆತಕ್ಕಂಥ ಆಲೋಚನೆಗಳು, ಮಕ್ಕಳ ಶುಭ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣತಕ್ಕಂಥ ಯೋಗಗಳು ಕೂಡಿ ಬರ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಮೀನರಾಶಿ ನೋಡಾಗಿರುವಂಥದ್ದು. ಪಾರ್ವತೀ ದೇವಿಗೆ ಅರಿಶಿನವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಓಕೆ, ಪ್ರಭು ಕರೆ ಮಾಡಿದ್ದಾರೆ, ಗೋವಾದಿಂದ ಮಾತಾಡೋಣ. ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ನಾವು ಕೇಳ್ಬೇಕ್ರಿ. ನಮ್ಮ ಗುರುಜಿ ಕಡೆ ನಾವು ಬಂದಿದ್ದೇವ್ರಿ. ಮನಿದು ಆಗ್ಯದ, ಅವ್ರ ಸಲಿಂದ ಸ್ವಲ್ಪ ಮಾತಾಡಬೇಕಾಗ್ಯದ. ಭಾಳ ದಿವಸ ಕರೆ ಸಿಗ್ತದೆ. ಓಕೆ, ಮಗನ ಹೆಸರು ಜನ್ಮ ದಿನಾಂಕ ತಿಳಿಸಿ ಮೊದಲು. ಶಿವರಾಜ್ 14/7/98. ಓಕೆ, ಹುಟ್ಟಿದ ಸಮಯ ಹೇಳಿ. ಹುಟ್ಟಿದ ಸಮಯ ಮಂಗಳವಾರ. ಅದು ನನಗೆ ಅಷ್ಟು ಗೊತ್ತಿಲ್ಲ ಸಮಯ. ಓಕೆ, ಪರವಾಗಿಲ್ಲ, ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ನಮಸ್ಕಾರ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇರೋದ್ರಿ? ನಾವು ಗೋವಾಲಿಂತ್ರ ಕರೆ ಮಾಡ್ತೇವ್ರಿ. ಹಾ. ಗುರುಜಿ ಅವ್ರ ನಾವು ಬಂದಿದ್ದೇವ್ರಿ 3 ವರ್ಷದ ಹಿಂದೆ. ನಮ್ಮ ಮನಿ ಜಾಗದ ಹೆಸರ್ಲಿಂತಾರೆ ರೀ. ನಮ್ದು ಆ ತಾರೀಕ ಡೇಟ್ ಮತ್ತ ದಿವಸ ಹೇಳಿದ್ರಿ. ಆ ಡೇಟಿಗೆ ಆ ದಿವ್ಸಕ್ಕ ತಿಂಗಳದ ಎಲ್ಲಾ ಬರೋಬ್ಬರಿ ಐತ್ರಿ ಗುರುಜಿ. ಗುರುಜಿ ಹೆಸರ್ಲ ಐತ್ರಿ. ಭಗವಂತನ ಆಶೀರ್ವಾದ ನಂಬಿ ಬಂದಿದ್ದೀರಿ. ಬಹಳ ದಿವಸಕ್ಕೆ ಕರೆ ಸಿಕ್ಕೈತ್ರಿ ಗುರುಜಿ. ಆಗಲಿ ಭಗವಂತ ಬರ್ಬೇಕಾದ್ರಿ, ಅದ್ರ ಸಲಿಂದ ನಾವು ಬರೋದಾಗಿಲ್ರಿ ಗುರುಜಿ. ನನ್ನ ಗುರು ನಮ್ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಅವ ಈಗ ಬಿಕಾಮ್ ಆಗೈತ್ರಿ, M.Com ಮಾಡವದನ್ರಿ. ಸೀಟ್ ಸಿಗ್ತದೇನಿಲ್ಲ. ಮುಂದಿನ ಭವಿಷ್ಯ ಒಂದು ಜಾಬ್ದು ಸ್ವಲ್ಪ ನೋಡ್ರಿ. ಆಗ್ಲಿ ಗುರುವನ್ನ ನಂಬಿ ಬಂದಿದ್ದೀರಿ. ನನ್ನ ಗುರುವಿನ ಆಶೀರ್ವಾದದಿಂದ ಆಶೀರ್ವಾದವಾಗಿದೆ, ಆಗಿದೆ ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಂಬಿ ಯಾರು ಬರ್ತೀರೋ ಅವರಿಗೆ
ಆ ಭಗವತಿ ಅನುಗ್ರಹದಿಂದ ಗುರುವಿನ ಅನುಗ್ರಹದಿಂದ ಖಂಡಿತವಾಗ್ಲೂ ಕೂಡ ಫಲ ಸಿಗುತ್ತೆ. ನಂಬದಿದ್ದಂಥವರಿಗೆ ಸಂಶಯ ಇರತಕ್ಕಂಥವ್ರಿಗೆ ಯಾರೇನು ಭಗವಂತನಿಂದಲೇ ಸಿಗೋದಿಲ್ಲ, ನಾವ್ಯಾರು ಆ ರೀತಿಯಲ್ಲಿ ಇರ್ತಕ್ಕಂಥದ್ದು. ನಮ್ಮೆ ಬಂದಿದ್ದೀರಿ, ಆಶೀರ್ವಾದ ಸಿಕ್ಕಿದೆ ಗುರುವಿಂದು, ತುಂಬಾ ಸಂತೋಷ, ಒಳ್ಳೇದಾಗಿದೆ ಅಂತ ಹೇಳ್ತಿದ್ರಿ, ನಾವು ಹೇಳಿದ ಸಮಯದಲ್ಲಿ ಆ ಕೆಲಸ ಆಗಿದೆ ಅಂತ ಹೇಳ್ತಿದ್ರಿ, ತುಂಬಾ ಸಂತೋಷ. ಮಗನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಜನ್ಮ ಸಮಯ ಬೇರೆ ಇಲ್ಲ ಅಂತ ಹೇಳ್ತಿದ್ರಿ. ಅವರ ಸ್ವರವೂ ಕೂಡ ನೋಡಬೇಕು, ಅಥವಾ ಅವರ ಸ್ವರ ನೋಡಬೇಕು, ಅವರ ಛಾಯಾಚಿತ್ರವಾದ್ರೂ ನೋಡಬೇಕು ಅನ್ನೋ ರೀತಿಯಾದಂತ ಒಂದು ಪರಿಸ್ಥಿತಿ. ಹಾಗಾಗಿ ಈ 3 ಇಲ್ದಾಗ ಸ್ವಲ್ಪ ಹೇಗೆ ಅಂತಕ್ಕಂಥದ್ದು ನಿಮ್ಮ ಸ್ವರದ ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಈಗಿನ ಪ್ರಶ್ನಾ ಲಗ್ನದ ಆಧಾರದ ಮೇಲೆ 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 8 ಗುರುಜಿ. 8 ಅಂತಂದಾಗ ಸಾಮಾನ್ಯವಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಈ ಜಾತಕಕ್ಕೆ ಇರ್ತಕ್ಕಂಥದ್ದು ಉಂಟು. ಯೋಚನೆ ಮಾಡತಕ್ಕಂಥ ಅವಶ್ಯಕತೆಗಳು ಏನಿಲ್ಲ, ಅದ್ಭುತವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಗ್ತಾರೆ ಇವರು. ಅದರ ಜೊತೆಯಲ್ಲಿ ಸರ್ಕಾರಿ ಉದ್ಯೋಗದ ಯೋಗ ಫಲಗಳು ಕೂಡ ಈ ಜಾತಕಕ್ಕೆ ಇರ್ತಕ್ಕಂಥದ್ದು ಉಂಟು. ವಿದ್ಯಾಭ್ಯಾಸವನ್ನು ಮಾಡಿಸಿ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಯೋಚನೆ ಮಾಡುವಂಥದ್ದು ಬೇಡ. ಎಲ್ಲಾ ರೀತಿ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಅನುಕೂಲವಾಗುತ್ತೆ, ಸಕ್ಸಸ್ ಆಗುತ್ತೆ. ಯಾವುದೇ ಆತಂಕಗಳು ಬೇಡ. ಶುಭವಾಗಲಿ. ಓಕೆ, ಧನ್ಯವಾದ ಪ್ರಭು ಅವರೇ ಕರೆ ಮಾಡಿದ್ದಕ್ಕಾಗಿ. ಓಕೆ ಗುರುಜಿ, ಜಾತಕ ದೋಷ ನಿವಾರಣೆಯನ್ನ ಹೇಗೆ ಮಾಡ್ಕೋಬಹುದು ತಿಳಿಸಿ. ಖಂಡಿತ. ಸಾಮಾನ್ಯವಾಗಿ ಜಾತಕದಲ್ಲಿ ದೋಷಗಳಿದ್ದರಂತಾರೆ. ಯಾವ ಜಾತಕದಲ್ಲಿ ಮೂಲವಾಗಿರ್ತಕ್ಕಂಥದ್ದು ಜಾತಕವನ್ನು ನೋಡ್ತಕ್ಕಂಥ ಒಂದು ಪದ್ಧತಿಗಳಲ್ಲಿ ಯಾವ ಪರಿಹಾರವನ್ನು ತುಂಬ ಸಿಂಪಲ್. ಏಕೆಂದರೆ ಈಗ ತಲೆನೋವು ಬರ್ತಾ ಇದೆ ಅಂತಂದರೆ ಯಾತಕ್ಕೆ ತಲೆನೋವು ಬರ್ತಾ ಇದೆಯೇ ಅಂದರೆ ತುಂಬ ಎಷ್ಟೋ ಜನಗಳಿಗೆ ಜಾತಕವನ್ನು ನೋಡ್ತಾರೆ, ಅದಕ್ಕೆ ಪರಿಹಾರ ಏನು, ಯಾಲ್ಲಿಂದ ಸಮಸ್ಯೆ ಬರ್ತಾ ಇದೆ, ಇದನ್ನು ಹೇಳ್ತಕ್ಕಂಥದ್ದೇ ಕಷ್ಟ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ನಿಂತಿರ್ತದೆ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ತಲೆನೋವು ಬಂದಿದೆ ಅಂದರೆ ಅದು ಕಣ್ಣಿನ ಸಮಸ್ಯೆಗಳಿಂದ ಬರ್ತಾ ಇದೆಯಾ, ಅಥವಾ ಮೈಗ್ರೇನ್ ಪ್ರಾಬ್ಲಮ್ ಇಂದ ಬರ್ತಾ ಇದೆಯಾ, ಅಥವಾ ಎಕ್ಸಸ್ ಆಫ್ ಹೀಟ್ ಇಂದ ಬರ್ತಾ ಇದೆಯಾ, ಅಥವಾ ಬೇರೆ ರೀತಿಯಾದ ಸಮಸ್ಯೆಗಳಿಂದ ಬರ್ತಾ ಇದೆಯಾ, ಅಥವಾ ನರ್ಸ್ ವೀಕಿಂದ ಬರ್ತಾ ಇದೆಯಾ, ಅಥವಾ ಒತ್ತಡಗಳಿಂದ ಬರ್ತಾ ಇದೆಯಾ, ಅಥವಾ ಅವರು ಹಾಕ್ಕೊಂಡಿರ್ತಕ್ಕಂಥ ಲೈಫ್ ಸ್ಟೈಲಿಂದ ಬರ್ತಿದೆ. ಈ ರೀತಿಯಲ್ಲಿ ಸುಮಾರು ರೀತಿಯಲ್ಲಿ ಆ ತಲೆನೋವು ಅಂತಕ್ಕಂಥ ವಿಚಾರಕ್ಕೆ ಮೂಲವಾಗಿ ಕಾರಣಗಳನ್ನು ಹುಡುಕಬೇಕು. ಮೂಲ ಕಾರಣ ಎಲ್ಲಿದೆ ಅಂತಕ್ಕಂಥದ್ದು ನೋಡಿಬಿಟ್ಟು ಅದಕ್ಕೆ ಔಷಧಿಯನ್ನು ಕೊಡಬೇಕು. ಈಗ ತಲೆನೋವು ಅಂದ ತಕ್ಷಣವೇ ಪೇಯ್ನ್ ಕಿಲ್ಲರ್ ಅಂದರೆ ಆ ನೋವು ನಿವಾರಕ ಮಾತ್ರೆ ನುಂಗಿಬಿಡತಕ್ಕಂಥದ್ದು, ಅದರಿಂದ ತಕ್ಷಣಕ್ಕೆ ಪರಿಹಾರ ಅಂತಕ್ಕಂಥ ರೀತಿಯಲ್ಲಿದೆ. ಶಾಶ್ವತ ಪರಿಹಾರ ಬೇಕು ಅಂದರೆ ಅದು ಮೂಲವನ್ನು ಹುಡುಕಬೇಕು. ಜಾತಕದಲ್ಲಿ ಅದನ್ನು ಮೊದಲು ನೋಡಬೇಕು. ಅದನ್ನು ನೋಡಿ ಅದಕ್ಕೆ ತಕ್ಷಣವಾದಂಥ ಪರಿಹಾರವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡಂಥ ಪಕ್ಷದಲ್ಲಿ ಖಂಡಿತವಾಗಲೂ ಕೂಡ ಶಾಸ್ತ್ರಬದ್ಧವಾಗಿ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಅದಕ್ಕೆ ನಿವಾರಣೆ ಸಿಗುತ್ತೆ. ಗ್ರಹದೋಷಗಳು ಅಂತಂದರೆ ಒಂದೊಂದು ರೀತಿಯಾದಂಥ ಜಾತಕಕ್ಕೆ ಒಂದೊಂದು ರೀತಿಯಾದಂಥ ಒಂದು ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಗ್ರಹದೋಷಗಳ ನಿವಾರಣೆ ಆಗಬೇಕು ಅಂತಂದರೆ ಮೂಲವಾಗಿ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯವನ್ನು ಸರಿಯಾದ ರೀತಿಯಲ್ಲಿ ಇದ್ದಂಥ ಪಕ್ಷದಲ್ಲಿ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ತಗೋಬೋದು. ಜನ್ಮ ದಿನಾಂಕವಿಲ್ಲ ಅಂತ ಅಂದ್ರೂ ಕೂಡ ಆ ಸಮಯ ಭಗವಂತನ ಪ್ರೇರಣೆಯ ಮುಖಾಂತರವಾಗಿ ಅವರ ಸಮಸ್ಯೆಗಳೇನು ಅಂತ ನೀವು ನೋಡ್ತಾ ಇರ್ತೀರ. ಸಾಮಾನ್ಯವಾಗಿ ಯಾವ ಜಾತಕವಿಲ್ಲ, ಅವರನ್ನು ನೋಡಿರೋದಿಲ್ಲ, ಅವರ ಸ್ವರ ಅಂತಕ್ಕಂಥದ್ದೇನಿದೆ, ಅವರು ಮಾತನಾಡ್ತಕ್ಕಂಥ ಧ್ವನಿ ಅಂತಕ್ಕಂಥದ್ದೇನಿದೆ, ಆ ಮಾತನಾಡ್ತಕ್ಕಂಥ ಧ್ವನಿಯ ಆಧಾರದ ಮೇಲೇ ಅವರ ಸಮಸ್ಯೆಗಳೆಲ್ಲವೂ ಕೂಡ ಹಿಂದೆ ಏನು ಹುಟ್ಟಿದಾಗಲಿಂದ ಯಾವ್ಯಾವ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸಿ ಬಂದಿದ್ದಾರೆ, ಈಗ ಯಾವ ರೀತಿಯಾದಂಥ ಒಂದು ಕಷ್ಟವನ್ನು ಅನುಭವಿಸ್ತಾರೆ, ಮುಂದೆ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿನಲ್ಲಿ ಇರ್ತಾರೆ, ಇದಿಷ್ಟೂ ಕೂಡ ಆ ಗುರುವಿನ ಅನುಗ್ರಹದಿಂದ ಇಲ್ಲಿ ಮಾಹಿತಿಗಳು ಗೊತ್ತಾಗ್ತದೆ ಅಂತಂದಾಗ ಸಾಮಾನ್ಯವಾಗಿ ಯಾವ ರೀತಿ ಬೇಕಾದರೂ ಗುರುವಿನ ಅನುಗ್ರಹವಿತ್ತು ಅಂತಂದರೆ ಕುಂತ ಜಾಗದಲ್ಲಿ ಈಗಾಗತ್ತೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಉಂಟು. ಹಾಗಾಗಿನೇ ಗುರುವೇ ಮುಖ್ಯವಾಗಿರ್ತಕ್ಕಂಥದ್ದು. ಜಾತಕದಲ್ಲಿ ಗುರುಬಲ ಅಂತಕ್ಕಂಥದ್ದು ಅಥವಾ ಗುರುವಿನ ಅನುಗ್ರಹವಿದ್ದಂಥ ಪಕ್ಷದಲ್ಲಿ ಯಾವ ರೀತಿಯಾದಂಥ ಸಾಮಾನ್ಯವಾಗಿ ಜಾತಕದಲ್ಲಿ ನಾವು ನೋಡ್ತೀವಿ. ಪ್ರಾಪಗ್ರಹಗಳೇನಿರ್ತದೆ ಇರುವಂಥ ಮನೆಯನ್ನು ನೀವು ನೋಡಿ, ಕೆಟ್ಟ ವ್ಯಕ್ತಿಗಳು ತಾನು ಚೆನ್ನಾಗಿದ್ದರೆ ಸಾಕು, ಬೇರೆಯವರು ಯಾರಾದರೂ ಹಾಳಾಗೋಗ್ಲಿ, ಯಾರ ಮನೆಯಾರೋ ಹಾಳಾಗೋಗ್ಲಿ ಅಂತ ಹೇಳ್ತಾರೆ. ಆದರೆ ಗುರು ಅಂತಕ್ಕಂಥವ್ರು ಮಾತ್ರವೇ ತನಗೆ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲಪ್ಪ, ನನ್ನನ್ನು ನಂಬಿ ಬಂದಂಥವರು ಚೆನ್ನಾಗಿರಲಿ ಅಂತಕ್ಕಂಥ ರೀತಿಯಲ್ಲಿ, ಅಂದರೆ ಗುರುವಿನ ದೃಷ್ಟಿ ಯಾರಿಗೆ ಬೀಳ್ತದೋ ಅವರು ಜೀವನದಲ್ಲಿ ಖಂಡಿತವಾಗಿ ಉದ್ಧಾರವಾಗ್ತಾರೆ. ಹಾಗಾಗಿನೇ ಗ್ರಹದೋಷಗಳಲ್ಲಿ ಗುರುವಿನ ಅನುಗ್ರಹ ಅಥವಾ ಗುರುವಿನ ದೃಷ್ಟಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಏಕೆಂದರೆ ನೀವು ನೋಡಿ, ಸಾಮಾನ್ಯವಾಗಿ ನೋಡಿ, ಜಾತಕಗಳನ್ನು ನಾವು ವಿಶ್ಲೇಷಣೆ ಮಾಡ್ಬೇಕಾದ್ರೆ ನಾವು ನೋಡ್ತೀವಿ, ಜಾತಕದಲ್ಲಿ ಗುರು ಅಂತಕ್ಕಂಥ ಎಲ್ಲಾದರೂ ವೀಕ್ ಆಗಿದ್ದ ಅಂತ ಪಕ್ಷದಲ್ಲಿ ಆ ಮನೆ ಕೆಟ್ಟು ಹೋಗ್ತದೆ. ಏನೇ ಇದ್ರೂ ಕೂಡ, ಏನೇ ದೋಷವಿದ್ದರೂ, ದೃಷ್ಟಿ ಇರ್ತಕ್ಕಂಥ ಮನೆಗೆ ಎಂಥವನಾದರೂ ಆಗಿರ್ಬೋದು, ದೃಷ್ಟಿ ಇರ್ತಕ್ಕಂಥ ಮನೆಯನ್ನು ಉದ್ಧಾರ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆ ಜಾತಕಕ್ಕೆ ಇರ್ತದೆ. ಹಾಗಾಗಿ ಗ್ರಹದೋಷಗಳ ನಿವಾರಣೆ ಮಾಡಬೇಕು ಅಂದರೆ
ಶಾಸ್ತ್ರಬದ್ಧವಾಗಿ ಅನುಭವದ ಮುಖಾಂತರವಾಗಿ ಒಳ್ಳೆಯವರ ಹತ್ರ ಜಾತಕವನ್ನು ವಿಶ್ಲೇಷಣೆ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡ್ರೆ ಶತಸಿದ್ಧವಾಗಿ 100ಕ್ಕೆ 100 ಭಾಗ ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾತಕ ದೋಷಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿನ ತಿಳಿಸಿದ್ರಿ. ಧನ್ಯವಾದ ಗುರುಜಿ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಮುಂದಿನ ಗುರುವಾರ, ಶುಕ್ರವಾರ, ಶನಿವಾರ ಭೇಟಿಯಾಗೋಣ. ಶುಭವಾಗಲಿ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ.